ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ನಾವೆಲ್ಲ ನಮ್ಮ ಸುಜಿಯಮ್ಮನ ಮನೆಗೆ ಹೋಗ್ತಾ ಇದೀವಿ. ನೋಡಿ ಇಲ್ಲಿ ನಮ್ಮ ಪೌಚಿಗೆ ಕಾರ್ ಓಡಿಸ್ತಾ ಇದ್ದಾರೆ. ಹಿಂದೆಗಡೆ ನೋಡಿ ಇಷ್ಟು ಮೆಂಬರ್ಸ್ ಕೂತಿದ್ದಾರೆ. ಹಾಯ್ ಮಾಡಿ ಎಲ್ಲ. ನೋಡಿ ಇಲ್ಲಿ ನಮ್ಮ ಚಾಯ್ ಚಿಕ್ಕಮ್ಮ ಕೂತಿದ್ದಾರೆ. ನೋಡಿ ಇಲ್ಲೂ ಬ್ಲಾಗ್ ಮಾಡ್ತಾ ಇದ್ದಾರೆ ಅವರು. ಹಾಯ್ ಫ್ರೆಂಡ್ಸ್, ನಾವೇನೇನು ಮಾತಾಡ್ತೀವಿ ಹಂಗೆ ಸ್ವಲ್ಪ ರಾಕ್ ಕ್ಲಿಪ್ಪಿಂಗು ಹಾಕ್ತೀನಿ ಫ್ರೆಂಡ್ಸ್. ಇವತ್ತು ಭಾನುವಾರದ ಬ್ಲಾಗು. ನಾವು ಭಾನುವಾರ ಎಲ್ಲ ಒಂದು ಸಣ್ಣದಾಗಿ ಒಂದು ಗೇಮ್ ಮತ್ತು ಒಂದು ಗೆಟ್ ಟುಗೆದರ್ ಥರ ರೆಡಿ ಮಾಡ್ಕೊಂಡಿದ್ವಿ ನಮ್ಮ ಅಜ್ಜಿ ಮನೇಲಿ. ಅಲ್ಲಿಗೆಲ್ಲ ಹೋಗ್ತಾಯಿದ್ವಿ. ಫುಡ್ಡೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅದ್ರದ್ದು ರೀಲ್ಸ್ ಎಲ್ಲ ಇದೆ, ಲಿಂಕ್ ಹಾಕಿರ್ತೀನಿ. ಹಾಗೆ ಅವತ್ತು ಮಕ್ಕಳಿಗೆಲ್ಲ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಬೇಕಿತ್ತು, ಹಾಕಿಸ್ಕೊಂಡ್ವಿ. ನಾವು ಹೋದ್ವಿ. ಈಗ ನೋಡಿ ಮನೆ ರೀಚ್ ಆದ್ವಿ. ನೋಡಿ ಇದೆ ಮನೆ. ಹಾಯ್ ನೀನಮ್ಮ. ಹಾಂ ಹಾಕೊಡ್ತೀನಿ. ಅವರು ನಮ್ಮ ಮಾವ ಬೇಗ ಊಟ ಮಾಡ್ಕೊಂಡು ಬಾಡಿಗೆಗೆ ಹೋಗ್ಬೇಕಿತ್ತು, ಹೋದ್ರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾಗ್ಯ. ಇವ್ರು ಬಂದು ನನ್ನ ಮಗಳು ಚೈತನ್ಯ. ಅದರಲ್ಲಿ ಕಲರ್ ತಿಂದಿತ್ತು. ಕಲರ್ ಬಂದು ನಾನು ಆರೆಂಜ್ ಕಲರ್ ಚೂಸ್ ಮಾಡಿದ್ದೀನಿ. ಆರೆಂಜ್ ಕಲರಲ್ಲಿ ನಾನು ಏನೇನು ಮಾಡಿದ್ದೀನಿ ಅನ್ನೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಆರೆಂಜ್ ಕಲರ್ ಫ್ಲೇವರ್ ಕೇಕ್ ಮಾಡಿದ್ದೀನಿ. ಆ್ಯಂಡ್ ಬಿಸಿಬೇಳೆ ಬಾತ್ ವೆಜಿಟೇಬಲ್, ಇದು ಬೂಂದಿ ಆ್ಯಂಡ್ ಕ್ಯಾರೆಟ್ ಹಲ್ವಾ ಆ್ಯಂಡ್ ನೂಡಲ್ಸ್, ಮತ್ತು ಕುರ್ಕುರೆ ಇದೆ ಮತ್ತು ಜ್ಯೂಸ್. ಹೋಮ್ ಮೇಡ್ ಕೇಕ್ ಎಲ್ಲ ಮಾಡಿದ್ವಲ್ಲ, ಅದನ್ನೆಲ್ಲ ತಂದು ನಮ್ಮ ಅಜ್ಜಿ ತೀರ್ಕೈಲಿ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟ್ 2 ಕೇಕ್ ಮಾಡಿರೋದ್ರಿಂದ ಇನ್ನೊಂದು ಕೇಕ್ನ ನಾವು ನಮ್ಮ ಅಕ್ಕ ತಂಗಿರೋ ಅಂತ ಎಲ್ಲರೂ ಕಟ್ ಮಾಡಿದ್ವಿ. ಕೇಕ್ ಎಲ್ಲ ಕಟ್ ಮಾಡಾದಮೇಲೆ ಎಲ್ಲರೂ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ಎಲ್ಲ ಊಟ ಮಾಡಿದ್ವಿ ಕೂತ್ಕೊಂಡು ಫ್ರೆಂಡ್ಸ್. ಊಟಕ್ಕೆಲ್ಲ ಮಾಡ್ಕೊಬಂದಿದ್ರಲ್ಲ, ಎಲ್ಲ ಕೂತ್ಕೊಂಡು ತಿಂದ್ವಿ. ಇದಿಷ್ಟು ಐಟಮ್ಸ್ ನಾವು ಮಾಡ್ಕೊಬಂದಿದ್ದು ಎಲ್ಲರೂ. ಟ್ಯೂಸ್ಡೇ ಮಾರ್ನಿಂಗ್ ಬ್ಲಾಗ್ ಕುಟ್ಟು ಬಾತ್ ರೆಸಿಪಿ ಮಾಡ್ತಾಯಿದ್ದೆ. ಒಂದು ಪಾತ್ರೆಗೆ 2 ಟೀ ಸ್ಪೂನ್ ಎಣ್ಣೆ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋಬೇಕು. ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಎಲ್ಲ ಮಾಡಿದ್ಮೇಲೆ ಮಸಾಲೆನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ಕುಟ್ಬಿಟ್ಟು ಮಾಡೋದನ್ನೇ ಕುಟ್ಟು ಬಾತ್ ಅಂತ ಅಂತೀವಿ. ರುಬ್ಬಿಟ್ಟು ಮಾಡೋ ಬದಲು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅರ್ಧ ಬೌಲ್ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಆ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಬಟಾಣಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಕ್ಕೊಂಡಿರೋದನ್ನ. ಆಮೇಲೆ ಅದು ಫ್ರೈ ಆದಮೇಲೆ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗೀಗ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊಂಡು ಅಕ್ಕಿನ ತೊಳೆದು ಹಾಕೋತಾ ಇದ್ದೀನಿ. ಇದು ಲೈಟ್ ಮಸಾಲೆ ಇರುತ್ತೆ. ಈ ರೆಸಿಪಿ ಹೇಳ್ಕೊಟ್ಟಿದ್ದು ನಮ್ಮ ಅತ್ತೆ. ಅವರು ಬಟಾಣಿ ಏನೂ ಹಾಕಲ್ಲ. ನಾನು ಮಕ್ಕಳು ಪ್ಲೇನ್ ತಿನ್ನಲ್ಲ ಅಂತ ಬಟಾಣಿ ಎಲ್ಲ ಹಾಕ್ತೀನಿ, ಮಕ್ಳಿಗಿಷ್ಟ ಅಂತ. ನೋಡಿ ಈಗ ದಮ್ ಕಟ್ತಾಯಿದ್ದೀನಿ. ನೋಡಿ ಈಗ 3/4 ಭಾಗ ಆಗಿದೆ. ಇನ್ನೊಂದು 10% ಚೆನ್ನಾಗಿ ಬೇಯಬೇಕು. ಇನ್ನು ಒಂದು 5 ಮಿನಿಟ್ಸ್ ದಮ್ ಕಟ್ಟಬೇಕು. ಇನ್ನೊಂದು ಸ್ವಲ್ಪ ವಾಟರ್ ಹಂಗೆ ಇದೆ. ಈಗ ನೋಡಿ ದಮ್ಮೆಲ್ಲ ಕಟ್ಟಾಯಿತು. ಇನ್ನೇನು ಬಿರಿಯಾನಿ ರೆಡಿಯಾಗಿದೆ. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಆಗಿದೆ. ಇದು ಗೀ ರೈಸ್ ಥರನೂ ಇರುತ್ತೆ. ವೆಜಿಟೇಬಲ್ ಎಲ್ಲ ಹಾಕ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ನೋಡೋಕ್ಕೆ ಮಾತ್ರ ಸಿಂಪಲಾಗಿ ಕಾಣಿಸುತ್ತೆ, ತಿಂತಾಯಿದ್ರೆ ತುಂಬ ಚೆನ್ನಾಗಿ. ಆಮೇಲೆ ನನ್ನ ಮಗಳು ಟಿಫನ್ ಎಲ್ಲ ತಿನ್ಕೊಂಡು ಅವಳು ಸ್ಕೂಲಿಗೆ ರೆಡಿಯಾಗಿ ಸ್ಕೂಲ್ಗೆ ಹೋದ್ಲು. ತಲೆ ಬಾಚ್ಕೊಂಡು
ಅವಳು ಸ್ಕೂಲ್ಗೆ ಹೋದ್ಲು. ನನ್ನ ಹಸ್ಬೆಂಡ್ ಅವಳನ್ನ ಬಿಟ್ಬಿಟ್ಟು ಬರೋಕ್ಕೆ ಹೋದ್ರು. ಆಮೇಲೆ ನಾನು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಇವತ್ತು ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋದಾ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ನಾನು ಮತ್ತು ನನ್ನ ತಂಗಿ ಇಬ್ಬರೂ. ಎಷ್ಟೊಂದು ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ, ಮಾರಮ್ಮನ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬರೋಣ, ಇವತ್ತು ಹೆಂಗೂ ಮಂಗಳವಾರ ಆಗಿತ್ತಲ್ಲ ಅಂತ ಹೋಗಿದ್ದು ಬಂದ್ವಿ. ನಮ್ಮ ಮಾರಮ್ಮನ ನೋಡ್ತಾಯಿದ್ರು, ಜೋಡಿ ಮಾರಮ್ಮನ 2 ಕಣ್ಣು ಸಾಲಲ್ಲ ನೋಡೋಕ್ಕೆ. ನೀವು ನೋಡ್ಕೊಳ್ಳಿ ಹಂಗೆ. ಇದು ನಮ್ಮ ಗ್ರಾಮ ದೇವತೆ ಜೋಡಿ ಮಾರಮ್ಮ. ಈ ದೇವ್ರನ್ನ ನೋಡ್ತಾಯಿದ್ರೆ 2 ಕಣ್ಣು ಸಾಲಲ್ಲ. ಅದೆಲ್ಲ ನೋಡ್ಕೊಂಡು ನೆಕ್ಸ್ಟು ಮಾದೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೂ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದ್ವಿ. ಕೈಯೆಲ್ಲ ಮುಕ್ಕೊಂಡು ಮಾದಪ್ಪನ ದರ್ಶನ ಮಾಡಿಕೊಂಡು ಬಂದ್ವಿ. ಸುತ್ತಮುತ್ತ ಪಾರ್ಕ್ ಮಾಡಿದ್ದಾರೆ ದೇವಸ್ಥಾನದೊಳಗೇ. ಅಲ್ಲಿ ಹಸು ಇತ್ತು ಅಂತ ನನ್ನ ಮಗ ನೋಡ್ತಾ ಇದ್ದ. ಅವನಿಗೂ ತೋರಿಸ್ಕೊಂಡು ಆಟ ಆಡಿಸ್ಕೊಂಡು ಒಳಗೆ ಬಂದು ನೋಡಿ ಫ್ರೆಂಡ್ಸ್, ನೋಡಿದ್ರೆ ಇದು ನಮ್ಮ ಗ್ರಾಮ ದೇವರೇ, ಊರಲ್ಲೇ ಇರೋದು ಮಾದೇಶ್ವರ ದೇವಸ್ಥಾನ. ಅಲ್ಲಿ ನಿಯರ್ ಬೈ ಇದೆ. ಇದಾಗಿತ್ತು ಈ 2 ದಿನದ ಬ್ಲಾಗ್. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್.